ನಮಸ್ಕಾರ ಅಶ್ವಕೃಷಿಗೆ ಸ್ವಾಗತ. ನಾನು ವನಿತಾ. ಹುಣಸೆ ಕೃಷಿಯಿಂದ 100 ವರ್ಷ ಆದಾಯ. ಭಾರತೀಯ ಕೃಷಿಯಲ್ಲಿ ದೀರ್ಘಾವಧಿಯ ಆದಾಯ ನೀಡುವ ಮರಗಳ ಪೈಕಿ ಹುಣಸೆ ಪ್ರಮುಖ ಸ್ಥಾನವನ್ನ ಪಡೆದಿದೆ. ಕಡಿಮೆ ನಿರ್ವಹಣೆ, ಕಡಿಮೆ ನೀರಿನ ಅವಶ್ಯಕತೆ ಹಾಗೂ ಹಲವು ದಶಕಗಳವರೆಗೆ ನಿರಂತರ ಇಳುವರಿ ನೀಡುವ ಗುಣದಿಂದ ಹುಣಸೆ ಕೃಷಿ ರೈತರಿಗೆ ಅತ್ಯುತ್ತಮ ಹೂಡಿಕೆಯಾಗಿದೆ. ದೇಶೀಯ ಮಾರುಕಟ್ಟೆಯ ಜೊತೆಗೆ ವಿದೇಶಗಳಲ್ಲಿಯೂ ಹುಣಸೆಗೆ ಉತ್ತಮ ಬೇಡಿಕೆ ಇರುವುದರಿಂದ ಇದು ಸ್ಥಿರ ಆದಾಯದ ಮೂಲವಾಗುತ್ತಿದೆ. ಹುಣಸೆ ಒಂದು ಗಟ್ಟಿಯಾದ ದೀರ್ಘಕಾಲ ಬಾಳಿಕೆ ಬರುವ ಮರವಾಗಿದೆ. ಸಾಮಾನ್ಯವಾಗಿ ಒಂದು ಬಾರಿ ನೆಟ್ಟರೆ 50ರಿಂದ 100 ವರ್ಷಗಳವರೆಗೆ ಫಲ ನೀಡುವ ಸಾಮರ್ಥ್ಯ ಹೊಂದಿದೆ. ಬರ ಪ್ರದೇಶಗಳಲ್ಲಿಯೂ ಉತ್ತಮವಾಗಿ ಬೆಳೆಯುವ ಕಾರಣ ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ ಅನೇಕ ಭಾಗಗಳಲ್ಲಿ ಯಶಸ್ವಿಯಾಗಿ ಬೆಳೆಯಬಹುದು. ಹುಣಸೆ ಬೆಳೆಗೆ ಉಷ್ಣವಲಯದ ಹವಾಮಾನ ಅತ್ಯಂತ ಸೂಕ್ತವಾಗಿದೆ. ವಾರ್ಷಿಕ 500ರಿಂದ 1500 ಮಿಲಿಮೀಟರ್ ಮಳೆ ಇರುವ ಪ್ರದೇಶಗಳಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು. ಗಿಡ ನೆಟ್ಟ ಆರಂಭಿಕ ವರ್ಷಗಳಲ್ಲಿ ಕಳೆ ನಿಯಂತ್ರಣ ಬಹಳ ಮುಖ್ಯ. ಗಿಡದ ಸುತ್ತಮುತ್ತ ಕಳೆ ಬೆಳೆಯದಂತೆ ನೋಡಿಕೊಳ್ಳಬೇಕು. ಹುಣಸೆ ಬೆಳೆಯಲ್ಲಿ ಸಾಮಾನ್ಯವಾಗಿ ಕೀಟ ಹಾಗೂ ರೋಗಗಳ ಬಾಧೆ ಕಡಿಮೆ, ಆದರೆ ಕೆಲವೊಮ್ಮೆ ಎಲೆ ತಿನ್ನುವ ಕೀಟಗಳು, ಹಣ್ಣು ಕೊರೆಯುವ ಕೀಟಗಳು ಮತ್ತು ಶಿಲೀಂಧ್ರ ರೋಗಗಳು ಕಾಣಿಸಿಕೊಳ್ಳಬಹುದು. ಕೃಷಿ ಇಲಾಖೆಯ ಸಲಹೆಯಂತೆ ಸೂಕ್ತ ನಿಯಂತ್ರಣ ಕ್ರಮಗಳನ್ನು ಅನುಸರಿಸುವುದು ಉತ್ತಮ. ಇನ್ನು ಕಸಿ ಗಿಡಗಳು ಸಾಮಾನ್ಯವಾಗಿ 4ರಿಂದ 6 ವರ್ಷಗಳಲ್ಲಿ ಫಲ ನೀಡಲು ಆರಂಭಿಸುತ್ತವೆ. ಪೂರ್ಣ ಬೆಳವಣಿಗೆ ಹೊಂದಿದ ಮರದಿಂದ ವರ್ಷಕ್ಕೆ 100ರಿಂದ 300 ಕೆಜಿವರೆಗೆ ಹುಣಸೆ ಪಡೆಯಬಹುದು. ಉತ್ತಮ ನಿರ್ವಹಣೆಯೊಂದಿಗೆ ಇನ್ನಷ್ಟು ಉತ್ಪಾದನೆ ಸಾಧ್ಯ. ಹುಣಸೆ ಹಣ್ಣಿಗೆ ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇದೆ. ಆಹಾರ ಉದ್ಯಮ, ಮಸಾಲೆ ಉತ್ಪಾದನೆ, ಸಿಹಿ ತಿಂಡಿಗಳು, ಔಷಧೀಯ ಉತ್ಪನ್ನಗಳು ಹಾಗೂ ರಫ್ತು ಕ್ಷೇತ್ರಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಹಣ್ಣಿನ ಜೊತೆಗೆ ಬೀಜ, ಸಿಪ್ಪೆ ಹಾಗೂ ಮರಕ್ಕೂ ಮಾರುಕಟ್ಟೆ ಮೌಲ್ಯವಿದೆ. ಹುಣಸೆಯ ತಿರುಳು ಅತ್ಯಂತ ಹೆಚ್ಚು ಬೇಡಿಕೆ ಇರುವ ಉತ್ಪನ್ನವಾಗಿದೆ. ಬೀಜ ಮತ್ತು ನಾರನ್ನ ತೆಗೆದು ಶುದ್ಧ ತಿರುಳನ್ನ ಪ್ಯಾಕ್ ಮಾಡಿ ಮಾರಾಟ ಮಾಡಲಾಗುತ್ತದೆ. ಮನೆ ಬಳಕೆ, ಹೋಟೆಲ್ಗಳು, ಆಹಾರ ಸಂಸ್ಕರಣಾ ಘಟಕಗಳು ಮತ್ತು ರಫ್ತು ಮಾರುಕಟ್ಟೆಯಲ್ಲಿ ಇದಕ್ಕೆ ವರ್ಷ ಪೂರ್ತಿ ಬೇಡಿಕೆ ಇರುತ್ತದೆ. ಅಡುಗೆಗೆ ಸುಲಭವಾಗಿ ಬಳಸಬಹುದಾದ ಹುಣಸೆ ಪೇಸ್ಟ್ ನಗರ ಪ್ರದೇಶಗಳಲ್ಲಿ ಹೆಚ್ಚು ಜನಪ್ರಿಯವಾಗಿದೆ. ಸಣ್ಣ ಪ್ಯಾಕ್ಗಳಲ್ಲಿ ಮಾರಾಟ ಮಾಡುವ ಮೂಲಕ ಹೆಚ್ಚಿನ ಮೌಲ್ಯ ಪಡೆಯಬಹುದು. ಇದು ರೆಸ್ಟೋರೆಂಟ್, ಕ್ಯಾಟರಿಂಗ್ ಮತ್ತು ಆಹಾರ ಉದ್ಯಮಗಳಲ್ಲಿ ವ್ಯಾಪಕವಾಗಿ ಬಳಕೆಯಾಗುತ್ತದೆ. ಹುಣಸೆ ಬೆಲ್ಲ, ಖಾರದ ಪುಡಿ ಹಾಗೂ ಮಸಾಲೆಗಳನ್ನು ಬಳಸಿ ತಯಾರಿಸುವ ಚಟ್ನಿಗೆ ಉತ್ತಮ ಮಾರುಕಟ್ಟೆ ಇದೆ. ಸಮೋಸ, ಚಾಟ್, ಪಾನಿಪುರಿ ಸೇರಿದಂತೆ ವಿವಿಧ ಆಹಾರಗಳಲ್ಲಿ ಬಳಸುವ ಕಾರಣ ಆಹಾರ ಉದ್ಯಮದಲ್ಲಿ ಇದರ ಬೇಡಿಕೆ ಹೆಚ್ಚಾಗಿದೆ. ಇನ್ನು ಹುಣಸೆ ಬೀಜಗಳನ್ನು ವ್ಯರ್ಥ ಮಾಡದೆ ವಿವಿಧ ಕೈಗಾರಿಕೆಗಳಲ್ಲಿ ಬಳಸಲಾಗುತ್ತದೆ. ಬೀಜಗಳಿಂದ ತಯಾರಾಗುವ ಪೌಡರ್ ಅನ್ನು ಜವಳಿ, ಪ್ಲೈವುಡ್, ಕಾಗದ, ಔಷಧ ಮತ್ತು ಆಹಾರ ಸಂಸ್ಕರಣಾ ಕೈಗಾರಿಕೆಗಳಲ್ಲಿ ಬಳಸಲಾಗುತ್ತದೆ. ಜೊತೆಗೆ ಹುಣಸೆಯ ಸಿಪ್ಪೆಯನ್ನು ಸಾವಯವ ಗೊಬ್ಬರ ತಯಾರಿಕೆಗೆ ಬಳಸಬಹುದು. ಕೆಲ ಕೈಗಾರಿಕೆಗಳಲ್ಲಿ ನೈಸರ್ಗಿಕ ಇಂಧನವಾಗಿಯೂ ಉಪಯೋಗಿಸಲಾಗುತ್ತದೆ. ಗುಣಮಟ್ಟದ ಪ್ಯಾಕಿಂಗ್, ಆಹಾರ ಸುರಕ್ಷತಾ ಮಾನದಂಡಗಳ ಪಾಲನೆ ಮತ್ತು ಆಕರ್ಷಕ ಬ್ರ್ಯಾಂಡಿಂಗ್ ಮಾಡಿದ್ರೆ ಉತ್ಪನ್ನಗಳಿಗೆ ಸಣ್ಣ ಪ್ಯಾಕ್ಗಳಿಂದ ಕುಟುಂಬ ಪ್ಯಾಕ್ಗಳವರೆಗೆ ವಿವಿಧ ಗಾತ್ರಗಳಲ್ಲಿ ಮಾರಾಟ ಮಾಡಬಹುದು. ಸ್ಥಳೀಯ ಮಾರುಕಟ್ಟೆ, ಸೂಪರ್ ಮಾರ್ಕೆಟ್, ಆನ್ಲೈನ್ ಮಾರಾಟ, ಕೃಷಿ ಮೇಳಗಳು, ಆಹಾರ ಪ್ರದರ್ಶನಗಳು ಹಾಗೂ ರಫ್ತು ಮಾರುಕಟ್ಟೆಗಳಲ್ಲಿ ಹುಣಸೆ ಉತ್ಪನ್ನಗಳಿಗೆ ಉತ್ತಮ ಅವಕಾಶವಿದೆ. ಮಹಿಳಾ ಸ್ವಸಹಾಯ ಸಂಘಗಳು, ರೈತ ಉತ್ಪಾದಕರ ಸಂಘಗಳು ಮತ್ತು ಗ್ರಾಮೀಣ ಉದ್ಯಮಿಗಳು ಯಶಸ್ವಿಯಾಗಿ ಹುಣಸೆ ಉದ್ಯಮ ಆರಂಭಿಸಬಹುದು. ಇದಿಷ್ಟೇ ಅಲ್ಲ, 1 ಎಕರೆ ಹುಣಸೆ ತೋಟವು ದೀರ್ಘಾವಧಿಯಲ್ಲಿ ರೈತರಿಗೆ ಲಕ್ಷಾಂತರ ರೂಪಾಯಿ ಆದಾಯ ತಂದುಕೊಡುವ ಸಾಮರ್ಥ್ಯ ಹೊಂದಿದೆ. ಹೇಗೆಂದ್ರೆ ಹುಣಸೆ ಗಿಡಗಳು ಚಿಕ್ಕದಾಗಿರುವ ಆರಂಭಿಕ ವರ್ಷಗಳಲ್ಲಿ ತೊಗರಿ, ಹೆಸರುಕಾಳು, ಕಡಲೆ, ಅವರೆ, ಮೆಣಸಿನಕಾಯಿ, ತರಕಾರಿ ಹಾಗೂ ಇತರ ಅಲ್ಪಾವಧಿಯ ಬೆಳೆಗಳನ್ನು ಬೆಳೆಯುವ ಮೂಲಕ ಹೆಚ್ಚುವರಿ ಆದಾಯ ಗಳಿಸಬಹುದು. ಇದರಿಂದ ಭೂಮಿಯ ಸಮರ್ಪಕ ಬಳಕೆಯ ಜೊತೆಗೆ ನಿರಂತರ ಆದಾಯವೂ ದೊರೆಯುತ್ತದೆ.